ಹಲೋ ನೀಟ್ 2026 ಸ್ಟೂಡೆಂಟ್ಸ್, ನಿಮಗೆ ಈ ಇಯರಲ್ಲಿ MBBS ಸೀಟ್ ಸಿಗುತ್ತಾ ಇಲ್ವಾ ಅಂತ ನಿಮಗೆಲ್ಲ ಇನ್ನೂ ಕನ್ಫ್ಯೂಷನ್ ಇದೆ. ನೀವು ಆಲ್ರೆಡಿ ಮಾರ್ಕ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಓಕೆ, NTR ರಿಲೀಸ್ ಮಾಡಿರೋ ಆನ್ಸರ್ ಕೀಯಿಂದ ಆಗಲಿ, ಯಾವುದೇ ಒಂದು ಕೋಚಿಂಗ್ ಸೆಂಟರಿಂದ ರಿಲೀಸ್ ಆಗಿರೋ ಆನ್ಸರ್ ಕೀಯಿಂದ ನೀವು ನಿಮ್ಮ ಮಾರ್ಕ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಬಟ್ ಮಾರ್ಕ್ಸ್ ಚೆನ್ನಾಗಿದ್ರು ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಯಾವ ಕ್ಯಾಟಗರಿನಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಅಂತ ನಿಮಗಿನ್ನೂ ಡೌಟ್ಸ್ ಇದೆ. ಅದನ್ನು ಫುಲ್ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ದೊರಕುತ್ತೆ. ಮತ್ತು SC/ST ಸ್ಟೂಡೆಂಟ್ಸ್ಗೆ 370 ಇದೆ ಸರ್, ನನಗೆ ಸೀಟ್ ಸಿಗುತ್ತಾ ಇಲ್ವಾ? ಜನರಲ್ ಸ್ಟೂಡೆಂಟ್ಸು 420 ಇದೆ ಸರ್, ನನಗೆ ಸೀಟ್ ಸಿಗುತ್ತಲ್ವ ಅಂತ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ರು. ನಿಮ್ಮ ಎಲ್ಲಾನು ಪ್ರತಿಯೊಂದು ಕ್ವಶನ್ಗೆ ಎಲ್ಲಾನು ಆನ್ಸರ್ ಇಲ್ಲೇ ಸಿಗುತ್ತೆ. ನಿಮಗೆ ನಿಮ್ಮ ಮಾರ್ಕ್ಸ್ಗೆ ಡೆಡಿಕೇಟೆಡ್ ಆಗಿ ಯಾವ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಇಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ. ಸೊ ಏನಂತಂತಂದರೆ, ಈ ವಿಡಿಯೋ ನೋಡ್ತಾ ಇದ್ದಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಇಲ್ಲ ವಿಡಿಯೋ ನೋಡ್ದಾದ್ಮೇಲೆ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತಂದರೆ ಹಾಗೆ ವಿಡಿಯೋನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸರ್ ಅಂತ ವಿಡಿಯೋನ ಕಮೆಂಟ್ನ ಹಾಕಿ. ಏನಕ್ಕಂತ ನಿಮಗೋಸ್ಕರ 3 ಡೇಸಿಂದ ಡೆಡಿಕೇಟೆಡ್ ಆಗಿ ಕಾಲೇಜ್ ವೈಸ್ ಕಟ್ ಆಫ್ ನಾನು ಚೆಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಇದು ಕಾಲೇಜ್ ವೈಸ್ ಇದೆ, ಕರ್ನಾಟಕ ಬರೀ ಗೌರ್ಮೆಂಟ್ ಕಾಲೇಜಸ್ ಇದೆ. ನಿಮ್ಗೆ ಏನಾದರೂ ಸೆಮಿ ಗೌರ್ಮೆಂಟ್ ಇಲ್ಲ BDS ಬಗ್ಗೆನೂ ಬೇಕಂದರೆ ಕಮೆಂಟ್ ಹಾಕಿ. ನಿಮ್ಗೆ ಕಮೆಂಟ್ ಹಾಕಿದಾಗ ನಮ್ಗೆ ಗೊತ್ತಾಗೋದು ನಿಮ್ಗೆ ಏನು ಬೇಕಾಗಿದೆ ಅನ್ನೋದನ್ನ. ಸೊ ನಾವು ಅದ್ರ ಮೇಲೆ ವಿಡಿಯೋನ ಮಾಡಿರ್ತೀವಿ. 24 ಕಾಲೇಜಸ್ ಇದೆ, ಗೌರ್ಮೆಂಟ್ ಕಾಲೇಜಸ್ 24 ಕಾಲೇಜಸ್ ಇದರಲ್ಲಿ ಕವರ್ ಆಗಿದೆ. ಮತ್ತು ನಿಮಗೆ ಫಸ್ಟ್ ಪ್ರೂಫ್ ತೋರಿಸ್ತೀನಿ. ಪ್ರೂಫ್ ತೋರಿಸಾದ್ಮೇಲೆ ಎಲ್ಲ ಕಾಲೇಜಸ್ ಬಗ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸರಿನಾ? ಪ್ರೂಫ್ ಏನಂತಂತಂದರೆ, ಇವಾಗ ಬೆಳಗಾವಿ ಮೆಡಿಕಲ್ ಕಾಲೇಜ್. ಓಕೆ, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಇವಾಗ ನೀವು ಮಾರ್ಕ್ಸ್ ನೋಡ್ಕೊಂಡಿದ್ದಾರಲ್ವಾ, ನಿಮ್ಮದು 370 380 ಮಾರ್ಕ್ಸ್ ಇದ್ದರೆ ನೀವು ಯಾವ ಕಾಲೇಜಲ್ಲಿ ಸಿಗುತ್ತೆ, ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ, ಎಲ್ಲನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಾದಮೇಲೆ ನಿಮ್ಗೆ ಡಿಸೈಡ್ ಮಾಡಬೇಕಾಗುತ್ತೆ, ನೀವು ಲಾಂಗ್ ಟರ್ಮ್ ಮಾಡಬೇಕಾ, ಇಲ್ಲ ಬ್ಯಾಕಪ್ಗೋಸ್ಕರ KCT ಆಪ್ಷನ್ ಎಂಟ್ರಿ ಮಾಡಿದಾರಲ್ವಾ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಏನಿಲ್ಲ ಅನ್ನೋದನ್ನ. ಮತ್ತು ನೀವು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕಾಲೇಜಸ್ ಆ್ಯಡ್ ಮಾಡಬೇಕಲ್ವಾ, ಯಾವ ರ್ಯಾಂಕ್ ಮೇಲೆ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಅದೇ ರ್ಯಾಂಕ್ ಮೇಲೆ ನಾನು ಸೆಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ನಿಮಗೆ ರ್ಯಾಂಕ್ ವೈಸ್ ಕೂಡ ಕಾಲೇಜ್ನ ತೋರಿಸ್ತೀನಿ. ಸೊ ಬೇಕಂದರೆ ನಾನು ನಿಮಗೆ ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಕಾಲೇಜ್ ಲಿಸ್ಟ್ ಕೂಡ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. BDS, ಆಯುಷ್, MBBS ಎಲ್ಲ. ಮತ್ತು ಇದು ಎಲ್ಲ ಫ್ರೀ ಆಗಿರುತ್ತೆ. ಓಕೆ, ನಮಗೆ ಆಪ್ಷನ್ ಎಂಟ್ರಿ ಮಾಡಂದರೆ ಅದು ಪೇಡ್ ಅನಿಸುತ್ತೆ. ನಾವು ಇದು ಪ್ರೊವೈಡ್ ಮಾಡೋದು ಫ್ರೀ ಇರುತ್ತೆ. ಇವಾಗ ಬಂದುಬಿಟ್ಟು ನಿಮಗೆ ಪ್ರೂಫ್ ಅಂದಲ್ಲ, ಬೆಳಗಾವಿ ಮೆಡಿಕಲ್ ಕಾಲೇಜು ಇಲ್ಲಿ ನೋಡಿ. STK ಸ್ಟೂಡೆಂಟ್ಸು ನಾನು ಅನಲೈಸ್ ಮಾಡಿರೋ ಕಟ್ ಆಫ್ ಪ್ರಕಾರ 430 450 ರೇಂಜಲ್ಲಿ ಸೀಟ್ ಸಿಗುತ್ತೆ. ಓಕೆ, ಲಾಸ್ಟ್ ಇಯರ್ದು ಕೂಡ ನಾನು ಲಾಸ್ಟ್ ಇಯರ್ದು ನೋಡಿಬಿಟ್ಟೆ ಚೆಕ್ ಮಾಡಿದ್ದೇನೆ. ಯಾಕಂತಂದರೆ ಲಾಸ್ಟ್ ಇಯರ್ ಪೇಪರ್ ಸ್ವಲ್ಪ ಹಾರ್ಡಿತ್ತು. ಈ ವರ್ಷ ಕೂಡ ಸೇಮ್ ಲೆವೆಲ್ ಇತ್ತು. ಮತ್ತು ಈ ವರ್ಷ ಗುಡ್ ನ್ಯೂಸ್ ಏನಂದರೆ 550 ಸೀಟ್ಸ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಮತ್ತು ಇನ್ನೊಂದು 1000 ಸೀಟ್ಸ್ ಇನ್ಕ್ರೀಸ್ ಆಗ್ತದೆ. ಅಂದರೆ 1550 ಸೀಟ್ನ ಇನ್ಕ್ರೀಸ್ ಆಗಿದೆ. ಸೊ ಕಟ್ ಆಫ್ ಅದಕ್ಕಿಂತಲೂ ಕಡಿಮೆ ಆಗ್ಬೋದು. ಮತ್ತು SC/ST ಸ್ಟೂಡೆಂಟ್ಸ್ಗೆ SC ABC ಅಂತ ಬಂದಿದೆ. SC/ST ಸ್ಟೂಡೆಂಟ್ಸ್ ಅಂತೂ ಲಕ್ಕಿ ಅಂತ ಅನ್ಕೊಳ್ಬೇಕು. ಏನಕ್ಕಂದರೆ ನಿಮಗೆ ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಕಡಿಮೆ ಆಗೋದಿದೆ ಈ ವರ್ಷ. ಅದ್ರ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವಿಡಿಯೋ ಬೇಕಂದರೆ ನಿಮ್ಮ ಕಮೆಂಟ್ ಬೇಕು ನಮಗೆ. ನಿಮ್ಮ ಕಮೆಂಟ್ ಮೇಲೆ ನಿಮ್ಮ ರಿಕ್ವೈರ್ಮೆಂಟ್ ಗೊತ್ತಾಗುತ್ತೆ. STK ಸ್ಟೂಡೆಂಟ್ಗೆ 430 to 450 ಇದ್ರೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ದೆ. ಓಕೆನಾ? ಪ್ರೂಫ್ ನೋಡಿ, 442 ಇದೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸು. ಓಕೆ, ಇಲ್ಲಿ ಅವರಿಗೆ STKಯಲ್ಲಿ ಸಿಕ್ಕಿದೆ. ಯಾವ್ದು ಕಾಲೇಜಿಗೆ ಅಂತಂದರೆ ಬೆಳಗಾವಿ ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿ, ಬೆಳಗಾವಿ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ. ಸೊ ಇದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಸ್ಟೂಡೆಂಟ್ಸ್ಗೆ. ಸೊ ನಾನು ಏನೆಲ್ಲ ಅನಲೈಸ್ ಮಾಡ್ತೀನಿ, ನಿಮಗೆ ಫಸ್ಟ್ ರೌಂಡಲ್ಲಿ ಈ ರೀತಿ ಸೀಟ್ ಸಿಕ್ಕಿಲ್ಲ ಅಂತಂದ್ರು, ಈ ವರ್ಷ ಸೆಕೆಂಡ್ ರೌಂಡಲ್ಲಿ ನೀವು MBBS ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತಿದ್ರ, ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದ್ರು ಥರ್ಡ್ ರೌಂಡಲ್ಲಿ ಅಂತ. ಓಕೆನಾ? ಥರ್ಡ್ ರೌಂಡಲ್ಲಿ ನಿಮಗೆ ಈ ಮಾರ್ಕ್ಸ್ ರೇಂಜಲ್ಲಿ ಇರೋರಿಗೆ ಸೀಟ್ ಸಿಗುತ್ತೆ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಸ್ಟಾರ್ಟಿಂಗಿಂದ ಟಾಪಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಸ್ವಲ್ಪ ಲೋ ಇರೋ ಮಾರ್ಕ್ಸ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದರೆ ಅವ್ರ ಕಾಲೇಜ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಕಾಲೇಜಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ನೋಡ್ಕೊಳ್ಳಿ. ಏನಕ್ಕಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು 430 ಮಾರ್ಕ್ಸ್ ಇದೆ, ನಾನು ಬೆಳಗಾವಲ್ಲಿ ಬರುತ್ತೆ ನಿಮಗೆ ಸೀಟ್ ಅಂತ ಅಂದೆ. ನೀವು ಬೆಳಗಾವಿ ನೋಡ್ಕೊಂಡ್ಬಿಟ್ಟು ವೀಡಿಯೋ ಕ್ಲೋಸ್ ಮಾಡಿದ್ರೆ ನಿಮಗೇನೆ ಲಾಸ್ ಆಗುತ್ತೆ. ಏನಕ್ಕಂತಂದರೆ ಮತ್ತೊಂದು ಕಾಲೇಜಲ್ಲಿ ಕೂಡ ನಿಮ್ಮ ಮಾರ್ಕ್ಸ್ ರೇಂಜಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ನೋಡ್ಕೊಳ್ಬೇಕು. ಅದಾದಮೇಲೆ ಏನಾಗುತ್ತೆ, ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಇಲ್ಲ ವಾಟ್ಸಪ್ಪಲ್ಲಿ ಎಲ್ಲಾದರೂ ಏನು ಮಾಡ್ತೀರಾ, ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ನಿಮ್ಮ ಮಾರ್ಕ್ಸ್ ರೇಂಜ್ಗೆ ಯಾವ್ಯಾವ ಕಾಲೇಜ್ ನಿಮಗೆ ಸಿಗೋ ಥರ ಇದೆ ಅಂತ. ನಾನು ರೇಂಜ್ ಹೇಳೋದಿಲ್ಲ, ಲಾಸ್ಟ್ ನೀಟ್ ಮಾರ್ಕ್ಸ್ ಹೇಳಿರ್ತೀನಿ. 430 ಇದೆ ನಿನಗೆ, ಇಲ್ಲ 420 ಇದೆಯಾ, ಈ ವರ್ಷ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಕಂಪಲ್ಸರಿ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡು, ಈ ರೀತಿ ಹೇಳ್ತಾ ಹೋಗ್ತೀನಿ. ಸರ್, ನಾ ಇವಾಗ ವಿಡಿಯೋನ ನೋಡ್ತಾ ಹೋಗೋಣ. ಕಮೆಂಟ್ ಹಾಕಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದರೆ ನಿಮ್ಮ ಸಬ್ಸ್ಕ್ರೈಬಿಂದ ನಮ್ಮ ಕಮ್ಯುನಿಟಿ ಎಷ್ಟಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ, ನಮ್ಮ ಜನ ಎಷ್ಟಿದ್ದಾರೆ ಅಂತ ನಾವು ತೋರಿಸ್ಕೊಳ್ಬೋದು. ಅದರಿಂದ ನಮ್ಮ ವೀಡಿಯೋಸ್ ಏನಾಗುತ್ತೆ, ಯೂಟ್ಯೂಬ್ ಮತ್ತೊಬ್ಬರಿಗೆ ನೋಡಲಿ ಅಂತ ರಿಕಮೆಂಡ್ ಮಾಡುತ್ತೆ. ಅದರಿಂದ ನಮಗೇನಾಗುತ್ತೆ ಅಂತಂದರೆ ಒಂದು ಮೋಟಿವೇಟ್ ಆಗಿರ್ತೀವಿ, ಎನರ್ಜಿ ಬರುತ್ತೆ, ಇನ್ಸ್ಪೈರ್ ಆಗಿರ್ತೀವಿ. ನಿಮಗೆ ಜಾಸ್ತಿ ವೀಡಿಯೋಸ್ನ ಶೇರ್ ಮಾಡೋಣ, ನಾಲೆಜನ್ನ ಶೇರ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೋಬೇಡಿ. ಸಬ್ಸ್ಕ್ರೈಬಿಂದ ನಿಮ್ದು ಯಾವುದೇ ರೀತಿಯ ಹಣ ಏನು ನಾವು ಕೇಳೋದಿಲ್ಲ, ಬರೀ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಓಕೆ,
ಮೆಡಿಕಲ್ ಸೈನ್ಸ್ ಅಂತ. ಯಾದಗಿರಿ ಡಿಸ್ಟಿಕಲ್ಲಿ ಇದೆ ಕಾಲೇಜ್ ಬಂದುಬಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ನಿಮ್ಮದು ಜನರಲ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತಂದರೆ ನಾನು ಜನರಲ್ ಕ್ಯಾಟಗರಿ ವೈಸ್ ಫುಲ್ ಡಿವೈಡ್ ಮಾಡಿಲ್ಲ. ಜನರಲಲ್ಲೇ ಮತ್ತೆ ಜನರಲ್ ಬರ್ತೀರಾ, ಜನರಲ್ ಮೆರಿಟಲ್ಲಿ ಜನರಲ್ಲು, ಜನರಲ್ ಮೆರಿಟಲ್ ರೂರಲ್ಲು, ಜನರಲ್ ಮೆರಿಟಲ್ ಕನ್ನಡ, ಜನರಲ್ ಮೆರಿಟಲ್ ಹೈದರಾಬಾದ್, ಈ ರೀತಿ ಏನು ಡಿವೈಡ್ ಮಾಡಿಲ್ಲ. ಈ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ನಿಮಗೆ ಸೀಟ್ ಸಿಗ್ಬಿಡುತ್ತೆ. ಓಕೆ, ಜನರಲ್ ಸ್ಟೂಡೆಂಟ್ಸು ನಿಮಗೆ ಯಾದಗಿರಿಯಲ್ಲಿ ಏನಾದರೂ ಸೀಟ್ ಸಿಗಬೇಕಂದ್ರೆ 530 ಟು 530ಇಂದ ಎಷ್ಟೇ ನಿಮ್ಮ ಮಾರ್ಕ್ಸ್ ಇರಲಿ, ಓಕೆ, ನಿಮ್ಮ ಸಬ್ ರಿಸರ್ವೇಷನ್ ಮೇಲೆ ನಿಮಗೆ ಸಿಗುತ್ತೆ. ಮತ್ತು 1G ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 525 ಇರಬೇಕು ನಿಮ್ಮ ಮಾರ್ಕ್ಸ್ ಮಿನಿಮಮ್. ಇದಕ್ಕಿಂತ ಒಂದು 5 ಲೆಸ್ ಅಂತ ಇಟ್ಕೊಳ್ಳಿ, ಒಂದು 5 ಲೆಸ್ ಅಂತಲೇ ಇಟ್ಕೊಳ್ಳಿ. ಓಕೆ, ಇವಾಗೇನಾದರೂ ನಾನು ಜನರಲ್ ಸ್ಟೂಡೆಂಟ್ಸ್ಗೆ 530 ಅಂದೆ, ನಿಮ್ದು ಏನಾದರೂ 510 ಇದ್ದರೂ ನೀವು ಇನ್ನೂ ಬಾರ್ಡರ್ ಲೈನಲ್ಲಿ ಇದ್ದೀರಾ ಅನ್ಕೊಳ್ಳಿ. ಓಕೆ, ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು. ಏನಕ್ಕಂತಂದರೆ ಸೀಟೆಲ್ಲ ಆ್ಯಡ್ ಆಗ್ತಾ ಇದೆ, ಮತ್ತು ಸ್ಟೂಡೆಂಟ್ಸು ಇಂಜಿನಿಯರಿಂಗು ಆ ರೀತಿ ಎಲ್ಲ ಜಾಸ್ತಿ ಹೋಗ್ತಾ ಇದ್ದಾರೆ ಈ ವರ್ಷ. ಮತ್ತು 2A ಸ್ಟೂಡೆಂಟ್ಸ್ಗೆ 520 ಇರುತ್ತೆ, 3B ಸ್ಟೂಡೆಂಟ್ಸು 525, ಓಕೆ, 3A ಸ್ಟೂಡೆಂಟ್ಸು 525 ಮತ್ತು 3B ಸ್ಟೂಡೆಂಟ್ಸು 510. ಮತ್ತು SC ಜನರಲ್ ಸ್ಟೂಡೆಂಟ್ಸ್, SCಯಲ್ಲಿ ಸಬ್ ಡಿವೈಡ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ ನಂಬರ್ ಕೂಡ ಸಿಕ್ಕಿದೆ ನಮಗೆ. SCಯಲ್ಲಿ ಜನರಲ್ಗೆ 55 ಇರಬೇಕು, ಅದಕ್ಕಿಂತ ಕಡಿಮೆ ಇದ್ದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು SCಕ್ಕೆ ಅಂದರೆ ಕನ್ನಡ ಮೀಡಿಯಮು 425 ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ ಯಾದಗಿರಿಯಲ್ಲಿ. SCRಲ್ಲಿ 415, ಮತ್ತು STGಯಲ್ಲಿ 430 ಇರಬೇಕು, STRಲ್ಲಿ 415, ಮತ್ತು STಗೆ ಕನ್ನಡ ಮೀಡಿಯಮ್ಗೆ ಯಾವಾಗಲೂ ಕಡಿಮೆಗೆ ನಿಂತ್ಕೊಳ್ಳುತ್ತೆ. ಓಕೆ, ಕನ್ನಡ ಮೀಡಿಯಮ್ ಸ್ವಲ್ಪ ಕಡಿಮೆ ಸ್ಟೂಡೆಂಟ್ಸ್ ಇರ್ತಾರೆ STಯಲ್ಲಿ ಆಗಿರಲಿ SCಯಲ್ಲಿ. ಸೊ ನಿಮ್ಮ 390 ಇದ್ದರೂ ಕೂಡ ಇಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಈ ವರ್ಷ. ಅದಾದಮೇಲೆ ಏನಂತಂದರೆ SC ಸ್ಟೂಡೆಂಟ್ಸು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಬರ್ತಾರೆ. ಏನಕ್ಕಂತಂದರೆ ನಿಮಗೆ ಸಬ್ ಡಿವೈಡ್ ಅಂತ ಇದೆ, ಬಟ್ ನಾನು ಇಲ್ಲಿ ಏನು ಶೋ ಮಾಡ್ತಾಯಿದ್ದೀನಿ ಮಾರ್ಕ್ಸು, ಇದಕ್ಕಿಂತಲೂ ನೀವು ಕಡಿಮೆ ಇದ್ದರೂ ಕೂಡ ನೀವು ಸೇಫ್ ಅಂತ ಅಂದ್ಕೊಳ್ಳಿ. ಏನಕ್ಕಂತಂದರೆ ಮತ್ತೆ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೆಕೆಂಡ್ ಬಂದುಬಿಟ್ಟು ಇನ್ನೊಂದು ಯಾವ ಕಾಲೇಜ್ ಅಂತಂದರೆ ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಏನಂತಂತಂದರೆ 55 ಇರಬೇಕು ಜನರಲ್ ಸ್ಟೂಡೆಂಟ್ಸ್ಗೆ, ಮತ್ತು ಅದಕ್ಕಿಂತಲೂ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಮತ್ತು 1 ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 540ಇಂದ ಇದ್ದರೂ ನಿಮಗೆ ಸೀಟ್ ಸಿಗುತ್ತೆ. 2A ಸ್ಟೂಡೆಂಟ್ಸ್ಗೆ 540ಇಂದ 545 ಇದ್ದರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ ಈ ವರ್ಷ. 2B ಸ್ಟೂಡೆಂಟ್ಸ್ಗೆ 540 ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ. ಮತ್ತು 3A ಸ್ಟೂಡೆಂಟ್ಸ್ಗೆ 530, 525 ಇದ್ದರೂ ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ ಈ ವರ್ಷ ಸೀಟ್ ಸಿಗುತ್ತೆ. ಯಾವ ಕಾಲೇಜ್? ಚಾಮರಾಜನಗರ ಹಾಕಿದ್ರು ನಿಮಗೆ ಸೀಟ್ ಸಿಗುತ್ತೆ, ಯಾದಗಿರಿ ಹಾಕಿದ್ರು ಸೀಟ್ ಸಿಗುತ್ತೆ. ಮತ್ತು 3B ಸ್ಟೂಡೆಂಟ್ಸು ಇವಾಗ ನೀವು ನೋಡ್ತಾ ಇದು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ಕಂಪೇರ್ ಮಾಡ್ತಾ ಹೋಗಿ. SCG ಸ್ಟೂಡೆಂಟ್ಸ್ಗೆ 455 ಇರಬೇಕು, SC ಕನ್ನಡ ಮೀಡಿಯಮ್ ಇಷ್ಟಿರಬೇಕು. ಮತ್ತು ಹೈದರಾಬಾದ್ ಕರ್ನಾಟಕ ನಾನು ಹೇಳ್ತಾ ಇಲ್ಲ. ಓಕೆ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರ, ನಾನು SCK ಅಂತ ಹೇಳಿರ್ತೀನಲ್ಲ, ಅದಕ್ಕಿಂತ ಒಂದು 10 ಮಾರ್ಕ್ಸ್ ಕಡಿಮೆ ಇಟ್ಕೊಂಡಿರಿ, ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿರಿ. ಈಗ SCK ಏನಂತಂದರೆ 435 ಅಂತ ಹೇಳಿದ್ದೀನಲ್ವಾ, 425 ಇದ್ದರೆ ನಿಮಗೆ SC ಹೈದರಾಬಾದ್ ಅವ್ರಿಗೆ ಸೀಟ್ ಸಿಗುತ್ತೆ. 371 ಇರೋರಿಗೆ ಹೈದರಾಬಾದ್ ಅಂದರೆ. SCR ಸ್ಟೂಡೆಂಟ್ಸ್ಗೆ 445 ಇರಬೇಕು, STG ಸ್ಟೂಡೆಂಟ್ಸ್ಗೆ 430, ಓಕೆ, 430 ಇದ್ದರೂ ಇಲ್ಲೇ ನಿಮಗೆ ಸೀಟ್ ಸಿಕ್ಬಿಡುತ್ತೆ. STR 420 ಮತ್ತು STK 410. ಓಕೆ, ಒಂದು ಇಂಪಾರ್ಟೆಂಟ್ ಏನಂದರೆ ನಾನು ESI ಬಗ್ಗೆ ಪ್ರೆಡಿಕ್ಟ್ ಮಾಡೋಕ್ಕೋಗಲ್ಲ. ಏನಕ್ಕಂದರೆ ESI ಬಗ್ಗೆ ನಾವು ಎಷ್ಟೇ ಅನಲೈಸಿಸ್ ಮಾಡಿದ್ರು ಅಲ್ಲಿ ಕಟ್ ಆಫ್ ವೇರಿಯೇಷನ್ ಏನಾಗುತ್ತೆ ಅಂತಂದರೆ ESI ಸರ್ಟಿಫಿಕೇಟ್ ಮೇಲೇ ನಿಂತ್ಕೊಳ್ಳುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಓಕೆ, ESI ಸರ್ಟಿಫಿಕೇಟ್ ಸ್ಟೂಡೆಂಟ್ಸು ಏನಾದರೂ ಜಾಸ್ತಿ ಇದ್ದರೆ ಅವರಿಗೆ ಕಡಿಮೆ ಮಾರ್ಕ್ಸ್ ಇದ್ದರು ಅಲ್ಲೇ ಪೋಸ್ಟ್ ಮಾಡಿಬಿಟ್ಟು ಅಲ್ಲಿ ಸೀಟ್ ಇದಾಗುತ್ತೆ. ಸೊ ಎಲ್ಲರೂ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಹತ್ರ ESI ಸರ್ಟಿಫಿಕೇಟ್ ಇಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತು ESI ಸರ್ಟಿಫಿಕೇಟ್ ಇಲ್ಲದೇ ಇರೋ ಸ್ಟೂಡೆಂಟ್ಸ್ ಇದ್ದರು, ನಿಮ್ಮದು ರ್ಯಾಂಕ್ ಚೆನ್ನಾಗಿತ್ತು, ನಿಮ್ಮ ಹತ್ರ ESI ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಬಿಡುತ್ತೆ ಇವತ್ತು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಇವಾಗ ಯಾವ್ದು ಕಾಲೇಜ್ ನೋಡೋಣ ಅಂತಂದರೆ, ಇವಾಗೇನಂದರೆ ಇನ್ನೊಂದು ಹೈದರಾಬಾದ್ ಕರ್ನಾಟಕದಲ್ಲಿರೋ ಕಾಲೇಜಸ್ನ ನೋಡೋಣ. ಹೈದರಾಬಾದ್ ಕರ್ನಾಟಕ ಅಂದರೆ 371J ಅಪ್ಲೈ ಆಗೋದು. ಇಲ್ಲೇನಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಅಲ್ಲೆಲ್ಲ ಈ 371J ಇರೋರಿಗೆ ಜಾಸ್ತಿ ಸೀಟ್ಸ್ ಇರುತ್ತೆ. ಓಕೆ, ಜಾಸ್ತಿ ಪರ್ಸೆಂಟೇಜ್ ಆಫ್ ಸೀಟ್ಸ್ ಇರುತ್ತೆ. ಇವಾಗ ಬೀದರ್ ಮೆಡಿಕಲ್ ಕಾಲೇಜ್ ಬಗ್ಗೆ ನೋಡೋಣ. GM ಸ್ಟೂಡೆಂಟ್ಸು ನಿಮ್ಮದು 510 ಇದ್ದರೂ ಇಲ್ಲಿ ಸೀಟ್ ಸಿಗುತ್ತೆ, ಲಕ್ಕಿ. ಓಕೆ, ನೀವು ಯಾವುದೇ ಒಂದು ಡಿಸ್ಟಿಕ್ ಬಿಲಾಂಗ್ಸ್ ಆಗಿದ್ದರೂ ಕೂಡ ನಿಮ್ಮ 510 ಇದ್ದರೆ ಇಲ್ಲಿ ಸೀಟ್ ಸಿಗುತ್ತೆ. 371J ಇರೋರಿಗೆ ನಿಮಗೆ 485 ಇದ್ದರೂ ಇಲ್ಲಿ ಸೀಟ್ ಸಿಗುತ್ತೆ. ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 555. ಏನಕ್ಕಂತಂದರೆ ಇಲ್ಲಿ ಇದು ಲಾಸ್ಟ್ ಇಯರ್ ಸಿಕ್ಕಿರೋ ರ್ಯಾಂಕ್ನ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಇಲ್ಲೇನಂತಂದರೆ ನಿಮಗೆ ಈ ವರ್ಷ 515 ಇದ್ರೂ ಸಿಗುತ್ತೆ, ಬಟ್ ಇಲ್ಲಿ 371 ಅವರು ಕನ್ಸಿಡರ್ ಮಾಡಿ ಹೇಳ್ತಾ ಇಲ್ಲ. ನಾನು 371 ಮಾಡಿ ಮಾರ್ಕ್ಸ್ನ ಎಂಟರ್ ಮಾಡ್ತಾ ಇದ್ದೀನಿ ಇವಾಗ. ಓಕೆನಾ, 371 ಇದ್ದರೆ ಈ ರೇಂಜಲ್ಲಿರೋ ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಬಿಡುತ್ತೆ. 371 ಇಲ್ಲ ಅಂದರೆ ಸರ್ ಅಂತಂದರೆ ಇದಕ್ಕಿಂತ ಒಂದು 20 ಮಾರ್ಕ್ಸ್ ಜಾಸ್ತಿ ಇರಬೇಕು, 20 ಮಾರ್ಕ್ಸು, ಅವಾಗ ನಿಮಗೆ ಸೀಟ್ ಸಿಗುತ್ತೆ. 2B ಸ್ಟೂಡೆಂಟ್ಸ್ಗೆ 515 ಇರಬೇಕು, 3A ಸ್ಟೂಡೆಂಟ್ಸ್ಗೂ 515 ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೂ ಬಾರ್ಡರ್ ಲೈನಲ್ಲಿ ಇರ್ತೀರಾ, ಸೇಫ್ ಮಾರ್ಕ್ಸ್ ಹೇಳ್ತಾ ಇದ್ದೀನಿ. 3B ಸ್ಟೂಡೆಂಟ್ಸ್ಗೆ 510 ಇರಬೇಕು. ಓಕೆ, SC ಸ್ಟೂಡೆಂಟ್ಸ್ ಮತ್ತು 410 ಇರಬೇಕು. SC ಕನ್ನಡ ಮೀಡಿಯಮ್ 310, 390, 385 ಏನೋ ಲಾಸ್ಟ್ ಇಯರ್ ಇಲ್ಲಿ ಸೀಟ್ ಕಟ್ ಆಫ್ ನಿಂತ್ಕೊಳ್ಳಿತ್ತು ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಇಯರು. ಈ ವರ್ಷ ಕೂಡ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಮತ್ತು SCR 405 ಇರುತ್ತೆ, STG 425, STR 415, STK ಅಂದರೆ 405. ಈ ರೇಂಜಲ್ಲಿ ಏನಾದರೂ ನೀವು ಬರ್ತಾಯಿದ್ರೆ ಈ ಕಾಲೇಜಲ್ಲಿ ನಿಮಗೆ
ಅಡ್ಮಿಷನ್ ತಗೊಳ್ಬೋದು. ನಿಮಗೆ ಸಿಕ್ಬಿಡುತ್ತೆ. ಓಕೆ. ಗುಲ್ಬರ್ಗಾ ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಅದರ ಆದಮೇಲೆ ಏನಂತಂತಂದರೆ ರಾಯಚೂರು ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಅದಾದಮೇಲೆ ಮಂಡ್ಯ ಮೆಡಿಕಲ್ ಕಾಲೇಜ್ ಇದೆ. ಅದಾದಮೇಲೆ ಹಾಸನ್ ಮೆಡಿಕಲ್ ಕಾಲೇಜ್ ಇದೆ. ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಅದಾದಮೇಲೆ ಬಳ್ಳಾರಿ ಎಲ್ಲಾನು ಕಾಲೇಜ್ ಇದೆ. ಸೊ ಎಲ್ಲಾನು ವಿಜಯಪುರ ಕಾಲೇಜ್ ಇದೆ. ESI ಬೆಂಗಳೂರು ಅಟಲ್ ಬಿಹಾರಿ ವಾಜಪೇಯಿ ಸೆಕೆಂಡ್ ಮೋಸ್ಟ್ ಟಾಪ್ ಕಾಲೇಜು. ಮತ್ತು ಕಿಮ್ಸ್ ಹುಬ್ಳಿ, ಕಿಮ್ಸ್ ಅಂತಂದ್ರೆ ಎಲ್ಲರದ್ದು ಡ್ರೀಮ್ಸ್ ಇರುತ್ತೆ ಅಂದ್ಕೊಂಡಿರ್ತೀನಿ. ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಫಸ್ಟ್ ಟಾಪಲ್ಲಿ ಬಂದುಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜ್. ಬೆಂಗಳೂರು ಮೆಡಿಕಲ್ ಕಾಲೇಜ್ ನಂಬರ್ 1 ಇದೆ. ಅದರಲ್ಲಿ ಏನಾದರೂ ನಿಮಗೇನ ಎಷ್ಟು ಸ್ಟೂಡೆಂಟ್ಸು ಕನ್ನಡ ಮೀಡಿಯಮ್ ಇದ್ದರೆ 495 ಇರಬೇಕು ನಿಮ್ಮ ಮಾರ್ಕ್ಸು. ಆ ರೇಂಜಲ್ಲಿ ಇರಬೇಕು. ರೇಂಜ್ 495 ಅಂದರೆ 480, 495 ಹತ್ರ. ರೂರಲ್ ಏನಾದರೂ ಅಪ್ಲೈ ಆಗ್ತಿತ್ತು ಅಂದರೆ 5 ಓಕೆ 500 ಮೇಲೆ ಇರಬೇಕು ನಿಮ್ಮ ಮಾರ್ಕ್ಸು. ST ಜನರಲ್ ಇದ್ರೆ ನನ್ನ ಹತ್ರ ಏನಿಲ್ಲ ಅಂತಂದರೆ 530 ಮೇಲೆ ಇರಬೇಕು ನಿಮ್ಮ ಮಾರ್ಕ್ಸು. SC ಯಾರು ಇದ್ರೆ ಅಂದರೆ 510, SCಕ್ಕೆ ಅಂದರೆ 510, 550 ಮೇಲೆ ಇರಬೇಕು. SC ಜನರಲ್ ಇದ್ರೆ ಅಂತಂದರೆ 3B ಸ್ಟೂಡೆಂಟ್ಸ್ ಅಂತೂ 620 ಹೋಗುತ್ತೆ ಇದು. ಓಕೆ, ಇಲ್ಲಿ ಟಾಪ್ ಇದ್ದವ್ರಿಗೆ ಅಷ್ಟೇ ಸೀಟು ಸಿಗುತ್ತೆ. 3A ಸ್ಟೂಡೆಂಟ್ಸ್ಗೆ 625, 2B ಸ್ಟೂಡೆಂಟ್ಗೆ 615 ಮತ್ತು 2A ಸ್ಟೂಡೆಂಟ್ಗೆ 625, GM ಸ್ಟೂಡೆಂಟ್ಗೆ ಮಿನಿಮಮ್ 640 ಇದ್ದರೆ ಜನರಲ್ ಸ್ಟೂಡೆಂಟ್ಸ್ ನಿಮಗೆ ಇಲ್ಲಿ ಸೀಟ್ ಸಿಗುತ್ತೆ. ನಿಮಗೆ ಇದೆಲ್ಲಾನು ಕಾಲೇಜಸ್ಸು ಮತ್ತೆ ಇನ್ ಡೀಟೇಲ್ ಆಗಿ ಬೇಕಂತಂದರೆ ಕಮೆಂಟ್ ಹಾಕಿರಿ ಸರ್, ಇನ್ ಡೀಟೇಲ್ ಫಾರ್ ಆಲ್ ಕಾಲೇಜಸ್ ಅಂತ. ನಾನು ಯಾವುದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿಬಿಟ್ಟು ನಿಮಗೆಲ್ಲ ಕ್ಲಿಯರಾಗಿ ಇದು ಮಾಡೋ ಥರ ಹಾಕಿರ್ತೀನಿ. ನಿಮ್ದು ಏನೇ ಒಂದು ಕ್ವಶನ್ಸ್ ಇದ್ದರೂ ಯಾವ ರೀತಿ ವಿಡಿಯೋ ಬೇಕನ್ನೋದನ್ನ ಕಮೆಂಟ್ ಹಾಕಿರಿ. ನಾವು ರೆಸ್ಪಾನ್ಸ್ ಮಾಡಿ ನಿಮಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ವೀಡಿಯೋಸ್ ಮಾಡ್ತಾ ಇರೋದು ನಿಮಗೋಸ್ಕರ. ಓಕೆ, ನೀವು ಏನಾದರೂ ಒಂದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಕೇಳಿದರೆ ನಿಮಗೇನೆ ಲಾಸ್ ಆಗ್ತಾಯಿದೆ. ನಾನು ಪೋಸ್ಟ್ ಮಾಡಿರೋ ವಿಡಿಯೋ ನಿಮ್ಗೆ ರೀಚ್ ಆಗ್ತಾಯಿಲ್ಲ. ಎಷ್ಟೋ ಸ್ಟೂಡೆಂಟ್ಸು ನಾನು ಪೋಸ್ಟ್ ಏನು ಮಾಡಿರ್ತೀನಿ ವೀಡಿಯೋದಲ್ಲಿ ಅದೇ ಕ್ವಶನ್ ಕೇಳ್ತಿದ್ದಾರೆ. ನಮ್ಮ ಟೀಮು ರೆಸ್ಪಾನ್ಸ್ ಮಾಡಲ್ಲ. ಆಲ್ರೆಡಿ ವೀಡಿಯೋ ಮಾಡಿದ್ದೀವಿ 1 ಅವರ್, 2 ಅವರ್, 3 ಅವರ್ಸ್ ಕೂತ್ಕೊಂಡ್ಬಿಟ್ಟು. ಮತ್ತು ನಿಮಗೆ ರೆಸ್ಪಾನ್ಸ್ ಮಾಡಬೇಕಾದೇ ಸೇಮು. ನಿಮಗೆ ವೀಡಿಯೋ ನೋಡ್ಕೊಳ್ಳಿ. ನಿಮ್ಮ ನಾಲೆಜ್ಗೆ ಅಲ್ವಾ ನಾವು ನಾಲೆಜ್ ಶೇರ್ ಮಾಡ್ತಾ ಇರೋದು. ನಾಲೆಜ್ ಇರೋರ ಹತ್ರ ನಾಲೆಜ್ ತೊಗೊಳ್ಳಿ. ನೀವು ನಮಗಿಂತನೂ ನಾಲೆಜಬಲ್ ಪರ್ಸನ್ ಆಗಿರ್ತೀರ. ಇಲ್ಲಿ ಮಿಸ್ಟೇಕ್ ಏನಂತಂದರೆ ನಿಮಗೇನು ನಾಲೆಜ್ ಗೇನ್ ಮಾಡಿಬಿಟ್ಟು ಏನೋ ಮಾಡು ಅಂತ ಹೇಳ್ತಿಲ್ಲ. ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಸರಿನಾ? ಯಾವುದೋ ಒಂದು ಒಳ್ಳೆ ಕಾಲೇಜ್ ಸೀಟ್ ಸಿಗೋ ಥರ ಇರುತ್ತೆ. ನೀವು ಏನೇನೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಯಾವುದೋ ಸೀಟ್ ಸಿಗದೇ ಇರೋ ಥರನೂ ಆಗಿಬಿಡ್ತೀರ, ಇಲ್ಲ ಸೀಟ್ ಸಿಕ್ಕಿರೋದು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರ. ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.